ನೇರಳೆ ಹಣ್ಣು. ಈ ಹಣ್ಣಿನ ಗಿಡ, ಬೇರು, ಎಲೆ ಎಲ್ಲವೂ ಔಷಧಿ ಗುಣಗಳನ್ನು ಹೊಂದಿದೆ. ಹಲವಾರು ಕಾಯಿಲೆಗಳನ್ನು ದಿನನಿತ್ಯ ಕಾಡುವ ಅನಾರೋಗ್ಯ ಸಮಸ್ಯೆಗಳಿಗೆ ಈ ಹಣ್ಣು ಒಂದು ದಿವ್ಯ ಔಷಧಿ. ಅವುಗಳ ಪೈಕಿ ಕೆಲವು ಉಪಯೋಗಗಳು ಇಲ್ಲಿವೆ ನೋಡಿ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಹೊಂದಿದವರು ಅನೇಕ ಹಣ್ಣುಗಳನ್ನು ಸೇವನೆ ಮಾಡಲು ಆಗುವುದಿಲ್ಲ. ಆದರೆ ನೇರಳೆ ಹಣ್ಣು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ತುಂಬಾ ಒಳ್ಳೆಯದು. ಹಣ್ಣಷ್ಟೇ ಅಲ್ಲದೆ ಹಣ್ಣಿನ ಬೀಜಗಳು ಅಷ್ಟೇ ಆರೋಗ್ಯಕಾರಿ. ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ದಿನಕ್ಕೆ 2 ಬಾರಿ ಜೇನುತುಪ್ಪದೊಂದಿಗೆ ಸೇವಿಸುತ್ತಾ ಬಂದರೆ ಸಕ್ಕರೆ ಕಾಯಿಲೆ ತಕ್ಕ ಮಟ್ಟಿಗೆ ನಿಯಂತ್ರಣ ಇಟ್ಟುಕೊಳ್ಳಬಹುದು. ಮತ್ತು ಸಕ್ಕರೆ ಕಾಯಿಲೆ ಇದ್ದವರು ಈ ಹಣ್ಣನ್ನು ಪ್ರತಿನಿತ್ಯ ನಿಯಮಿತವಾಗಿ ತಿನ್ನುತ್ತಾ ಬಂದರೆ ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬರುತ್ತದೆ. ನಿತ್ಯ ದಾಹವಾಗುವುದು, ಪದೇ ಪದೇ ಮೂತ್ರಕ್ಕೆ ಹೋಗುವಂತಹ ಸಮಸ್ಯೆಗಳು ಇದು ನಿಯಂತ್ರಣದಲ್ಲಿಡುತ್ತದೆ. ಹಾಗೂ ನೇರಳೆ ಹಣ್ಣಿನ ಬೀಜದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ ಅಂಶಗಳು ಇವೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸಿಹಿಮೂತ್ರ ಕಾಯಿಲೆ ಕಡಿಮೆಯಾಗುತ್ತದೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತದೆ. ಅಂಥವರು ನೇರಳೆ ಹಣ್ಣು ತಿನ್ನುವುದರಿಂದ ನೇರಳೆಯಲ್ಲಿರುವ ಕಬ್ಬಿಣಾಂಶ ಹೆಚ್ಚಾಗಿ ದೊರೆಯುತ್ತದೆ. ದೇಹಕ್ಕೆ ಅಗತ್ಯ ಇರುವ ಹಿಮೋಗ್ಲೋಬಿನ್ ಲಭ್ಯವಾಗಲು ಇದು ಸಹಾಯಕಾರಿ. ರಕ್ತವನ್ನು ಶುದ್ಧ ಮಾಡಲು ಇದರ ಪಾತ್ರ ಅಧಿಕವಾಗಿರುತ್ತದೆ. ಹಾಗೂ ಇದನ್ನು ತಿನ್ನುವುದರಿಂದ ಅಜೀರ್ಣ ಸಮಸ್ಯೆಗಳು ದೂರವಾಗುತ್ತದೆ. ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಈ ಹಣ್ಣು ರಾಮಬಾಣ. ಇಷ್ಟು ಉಪಯೋಗ ಇರುವ ಈ ನೇರಳೆ ಹಣ್ಣುಗಳು ವರ್ಷದ 12 ತಿಂಗಳು ಸಿಗುವುದು ಕಷ್ಟ. ಆದರೆ ಈಗ ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣುಗಳಿಂದ ಮಾಡಿರುವ ವಿನಿಗರ್ ಲಭ್ಯವಿದೆ. ನೇರಳೆ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಯಾವ ರೀತಿ ನಮಗೆ ಪ್ರಯೋಜನ ಆಗುತ್ತದೆಯೋ ಅದೇ ರೀತಿ ಈ ವಿನಿಗರ್ ಸೇವನೆಯಿಂದ ಕೂಡ ಆಗುತ್ತದೆ. ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನೀವು ಈ ವಿನಿಗರನ್ನು ಸೇವಿಸಬಹುದು. ಈ ವಿನಿಗರನ್ನು ಸೇವಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಅಥವಾ 2 ಚಮಚ ಈ ವಿನಿಗರನ್ನು ಹಾಕಿ ಸೇವಿಸಬಹುದು. ಈ ವಿನಿಗರ್ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ರಕ್ತವನ್ನು ಶುದ್ಧ ಮಾಡುವಲ್ಲಿ ಇದರ ಪಾತ್ರ ಅಧಿಕವಾಗಿರುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ನೀವು ತೆಗೆದುಕೊಳ್ಳಬೇಕಂತ ಮಾಡಿದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ, ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.